ಸರಿ, ದುಡ್ಡು ಬಂದಿಲ್ಲ. ಈಗೇನು ಸಿದ್ದರಾಮಯ್ಯ ಸರ್ಕಾರ ಹೊಸದೊಂದು ಶಾಕ್ ಕೊಡಲು ಸಿದ್ಧತೆ ಮಾಡ್ತಾ ಇದೆ ಅಂತ. ಪ್ರತಿನಿತ್ಯ ಬಳಸೋ ಕರೆಂಟ್ ದರ ಹೆಚ್ಚಿಸುವ ಸಾಧ್ಯತೆ ಇದ್ದು ಅದನ್ನು ಕಂಡು ಜನ ಸಿಟ್ಟಾಗಿದ್ದಾರೆ. ಯಾರಿಗೆ, ಹೇಗೆ, ಕರೆಂಟ್ ಫ್ರೀ ಅಲ್ವಾ ಅಂತ ಕೇಳ್ಬೋದು. ಎಲ್ಲ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಕರೆಂಟ್ ಶಾಕ್ ಕೊಡಲು ಮುಂದಾಗಿದೆ ಬೆಸ್ಕಾಂ. ಬೆಲೆ ಏರಿಕೆ ವಿರುದ್ಧ ಬೆಂಗಳೂರು ಜನರು ಗರಂ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದು ಬೆಲೆ ಏರಿಕೆಗಳ ಸರಮಾಲೆ ನಿಲ್ತಾನೆ ಇಲ್ಲ. ಮೊನ್ನೆ ತಾನೇ ಮೆಟ್ರೋ ದರ ಹೆಚ್ಚಿಸಿದ್ರು, ಆಗಾಗ ಬಿಯರ್ ಬೆಲೆ ಹೆಚ್ಚಿಸ್ತಾರೆ. ಈಗ ಕರೆಂಟ್ ಶಾಕ್ ಕೊಡೋಕೆ ಸರ್ಕಾರ ಮುಂದಾಗಿದೆ. ಅದಕ್ಕೂ ಮುನ್ನ ಸಿದ್ದು ಸರ್ಕಾರ ಏನೆಲ್ಲ ಬೆಲೆ ಏರಿಕೆ ಮಾಡಿತ್ತು ಅಂತ ಕಣ್ತುಂಬ್ಕೊಂಡ್ಬಿಡಿ. ಆಸ್ತಿ ನೋಂದಣಿ ಶುಲ್ಕ 600% ಹೆಚ್ಚಾಯಿತು. ಬೆಂಗಳೂರು ಮೆಟ್ರೋ ದರ 46% ಏರಿಕೆಯಾಗಿದೆ. ಬಿಯರ್ ಬೆಲೆ 45% ಹೆಚ್ಚಾಗಿದ್ದಕ್ಕೆ ಕುಡುಕರಂತೂ ಕೆರಳಿದ್ದಾರೆ. ನೀರಿನ ಸುಂಕ 30%, ಆಸ್ತಿ ತೆರಿಗೆ 25% ಏರಿದೆ. ಹಾಲಿನ ಬೆಲೆ 15% ಹೆಚ್ಚಾದ್ರೆ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದ್ರು, ಗಂಡ ಹೈಗಳಿಗೆ 15% ಹೆಚ್ಚಿಸಿದ್ರು. ಸಿದ್ದು ಸರ್ಕಾರ ಬಂದ ಮೊದಲ ವಾರದಲ್ಲೇ ವಿದ್ಯುತ್ ದರ 14.5% ಏರಿದೆ. ವಾಹನ ನೋಂದಣಿ ಶುಲ್ಕ 10%, ಸರ್ಕಾರಿ ಕಾಲೇಜು ಶುಲ್ಕ ಹಾಗೂ ಎಲೆಕ್ಟ್ರಿಕ್ ವಾಹನ ತೆರಿಗೆ 10% ಹೆಚ್ಚಿದ್ರೆ ಆಸ್ಪತ್ರೆ ಸೇವಾ ಶುಲ್ಕ 5% ಹೆಚ್ಚಾಗಿದೆ. ಪ್ರತಿ ವರ್ಷ ಬೆಸ್ಕಾಂನಿಂದ ಬೆಲೆ ಏರಿಕೆ ಪ್ರಹಾರ. 4 ವರ್ಷ ಏರಿಕೆ ಆಗುತ್ತಲೇ ಇರುತ್ತೆ ದರ. ಆರ್ಥಿಕ ಸಂಕಷ್ಟದ ನೆಪವೊಡ್ಡಿ ಬೆಸ್ಕಾಂ, ಹೆಸ್ಕಾಂ, ಮೆಸ್ಕಾಂ, ಜೆಸ್ಕಾಂ, ಸೆಸ್ಕಾಂಗಳು ಯೂನಿಟ್ಗೆ 1 ರಿಂದ 1.5 ರೂಪಾಯಿ ದರ ಹೆಚ್ಚಳಕ್ಕೆ ಪ್ರಸ್ತಾವನೆ ಇಟ್ಟಿವೆ. 2024-25ರಲ್ಲಿ ₹1.15 ಏರಿಸಬೇಕಂತೆ. 2025-26ರಲ್ಲಿ 67 ಪೈಸೆ, 2026-27ರಲ್ಲಿ 75 ಪೈಸೆ, 2027-28ರಲ್ಲಿ 91 ಪೈಸೆ ದರ ಏರಿಕೆಗೆ ಪ್ರಸ್ತಾವ ಸಲ್ಲಿಸಲಾಗಿದೆ. ಅದೇನೋ ಅಂತಾರಲ್ಲ, ಕೋಳಿ ಕೇಳಿ ಮಸಾಲೆ ಅರದರಂತೆ. ಅದೇ ತರ ಬೆಲೆ ಏರಿಕೆ ಬಗ್ಗೆ ಬೆಸ್ಕಾಂ ಕಚೇರಿಯಲ್ಲಿ ಕುಂದುಕೊರತೆ ಸಭೆ ನಡೆಸಲಾಗಿದೆ. ದರ ಏರಿಸ್ತೀವಿ ಅಂದ್ರೆ ಜನರು ಬೇಡ ಅಂದಿರ್ತಾರೆ, ಆದ್ರೂ ಬೆಸ್ಕಾಂನವರು ಬೆಲೆ ಏರಿಸ್ತಾರೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸರಿ, ದುಡ್ಡು ಬಂದಿಲ್ಲ. ಈಗೇನು ಸಿದ್ದರಾಮಯ್ಯ ಸರ್ಕಾರ ಹೊಸದೊಂದು ಶಾಕ್ ಕೊಡಲು ಸಿದ್ಧತೆ ಮಾಡ್ತಾ ಇದೆ ಅಂತ. ಪ್ರತಿನಿತ್ಯ ಬಳಸೋ ಕರೆಂಟ್ ದರ ಹೆಚ್ಚಿಸುವ ಸಾಧ್ಯತೆ ಇದ್ದು ಅದನ್ನು ಕಂಡು ಜನ ಸಿಟ್ಟಾಗಿದ್ದಾರೆ. ಯಾರಿಗೆ, ಹೇಗೆ, ಕರೆಂಟ್ ಫ್ರೀ ಅಲ್ವಾ ಅಂತ ಕೇಳ್ಬೋದು. ಎಲ್ಲ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಕರೆಂಟ್ ಶಾಕ್ ಕೊಡಲು ಮುಂದಾಗಿದೆ ಬೆಸ್ಕಾಂ. ಬೆಲೆ ಏರಿಕೆ ವಿರುದ್ಧ ಬೆಂಗಳೂರು ಜನರು ಗರಂ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದು ಬೆಲೆ ಏರಿಕೆಗಳ ಸರಮಾಲೆ ನಿಲ್ತಾನೆ ಇಲ್ಲ. ಮೊನ್ನೆ ತಾನೇ ಮೆಟ್ರೋ ದರ ಹೆಚ್ಚಿಸಿದ್ರು, ಆಗಾಗ ಬಿಯರ್ ಬೆಲೆ ಹೆಚ್ಚಿಸ್ತಾರೆ. ಈಗ ಕರೆಂಟ್ ಶಾಕ್ ಕೊಡೋಕೆ ಸರ್ಕಾರ ಮುಂದಾಗಿದೆ. ಅದಕ್ಕೂ ಮುನ್ನ ಸಿದ್ದು ಸರ್ಕಾರ ಏನೆಲ್ಲ ಬೆಲೆ ಏರಿಕೆ ಮಾಡಿತ್ತು ಅಂತ ಕಣ್ತುಂಬ್ಕೊಂಡ್ಬಿಡಿ. ಆಸ್ತಿ ನೋಂದಣಿ ಶುಲ್ಕ 600% ಹೆಚ್ಚಾಯಿತು. ಬೆಂಗಳೂರು ಮೆಟ್ರೋ ದರ 46% ಏರಿಕೆಯಾಗಿದೆ. ಬಿಯರ್ ಬೆಲೆ 45% ಹೆಚ್ಚಾಗಿದ್ದಕ್ಕೆ ಕುಡುಕರಂತೂ ಕೆರಳಿದ್ದಾರೆ. ನೀರಿನ ಸುಂಕ 30%, ಆಸ್ತಿ ತೆರಿಗೆ 25% ಏರಿದೆ. ಹಾಲಿನ ಬೆಲೆ 15% ಹೆಚ್ಚಾದ್ರೆ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದ್ರು, ಗಂಡ ಹೈಗಳಿಗೆ 15% ಹೆಚ್ಚಿಸಿದ್ರು. ಸಿದ್ದು ಸರ್ಕಾರ ಬಂದ ಮೊದಲ ವಾರದಲ್ಲೇ ವಿದ್ಯುತ್ ದರ 14.5% ಏರಿದೆ. ವಾಹನ ನೋಂದಣಿ ಶುಲ್ಕ 10%, ಸರ್ಕಾರಿ ಕಾಲೇಜು ಶುಲ್ಕ ಹಾಗೂ ಎಲೆಕ್ಟ್ರಿಕ್ ವಾಹನ ತೆರಿಗೆ 10% ಹೆಚ್ಚಿದ್ರೆ ಆಸ್ಪತ್ರೆ ಸೇವಾ ಶುಲ್ಕ 5% ಹೆಚ್ಚಾಗಿದೆ. ಪ್ರತಿ ವರ್ಷ ಬೆಸ್ಕಾಂನಿಂದ ಬೆಲೆ ಏರಿಕೆ ಪ್ರಹಾರ. 4 ವರ್ಷ ಏರಿಕೆ ಆಗುತ್ತಲೇ ಇರುತ್ತೆ ದರ. ಆರ್ಥಿಕ ಸಂಕಷ್ಟದ ನೆಪವೊಡ್ಡಿ ಬೆಸ್ಕಾಂ, ಹೆಸ್ಕಾಂ, ಮೆಸ್ಕಾಂ, ಜೆಸ್ಕಾಂ, ಸೆಸ್ಕಾಂಗಳು ಯೂನಿಟ್ಗೆ 1 ರಿಂದ 1.5 ರೂಪಾಯಿ ದರ ಹೆಚ್ಚಳಕ್ಕೆ ಪ್ರಸ್ತಾವನೆ ಇಟ್ಟಿವೆ. 2024-25ರಲ್ಲಿ ₹1.15 ಏರಿಸಬೇಕಂತೆ. 2025-26ರಲ್ಲಿ 67 ಪೈಸೆ, 2026-27ರಲ್ಲಿ 75 ಪೈಸೆ, 2027-28ರಲ್ಲಿ 91 ಪೈಸೆ ದರ ಏರಿಕೆಗೆ ಪ್ರಸ್ತಾವ ಸಲ್ಲಿಸಲಾಗಿದೆ. ಅದೇನೋ ಅಂತಾರಲ್ಲ, ಕೋಳಿ ಕೇಳಿ ಮಸಾಲೆ ಅರದರಂತೆ. ಅದೇ ತರ ಬೆಲೆ ಏರಿಕೆ ಬಗ್ಗೆ ಬೆಸ್ಕಾಂ ಕಚೇರಿಯಲ್ಲಿ ಕುಂದುಕೊರತೆ ಸಭೆ ನಡೆಸಲಾಗಿದೆ. ದರ ಏರಿಸ್ತೀವಿ ಅಂದ್ರೆ ಜನರು ಬೇಡ ಅಂದಿರ್ತಾರೆ, ಆದ್ರೂ ಬೆಸ್ಕಾಂನವರು ಬೆಲೆ ಏರಿಸ್ತಾರೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸರಿ, ದುಡ್ಡು ಬಂದಿಲ್ಲ. ಈಗೇನು
ಸಿದ್ದರಾಮಯ್ಯ ಸರ್ಕಾರ ಹೊಸದೊಂದು ಶಾಕ್ ಕೊಡಲು ಸಿದ್ಧತೆ ಮಾಡ್ತಾ ಇದೆಯಂತೆ. ಪ್ರತಿನಿತ್ಯ ಬಳಸೋ ಕರೆಂಟ್ ದರ ಹೆಚ್ಚಿಸೋ ಸಾಧ್ಯತೆ ಇದ್ದು ಅದನ್ನು ಕಂಡು ಜನ ಸಿಟ್ಟಾಗಿದ್ದಾರೆ. ಯಾರಿಗೆ, ಹೇಗೆ, ಕರೆಂಟ್ ಫ್ರೀ ಅಲ್ವಾ ಅಂತ ಕೇಳ್ಬೋದು. ಎಲ್ಲ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಕರೆಂಟ್ ಶಾಕ್ ಕೊಡಲು ಮುಂದಾಗಿದೆ ಬೆಸ್ಕಾಂ. ಬೆಲೆ ಏರಿಕೆ ವಿರುದ್ಧ ಬೆಂಗಳೂರು ಜನರು ಗರಂ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದು ಬೆಲೆ ಏರಿಕೆಗಳ ಸರಮಾಲೆ ನಿಲ್ತಾನೆ ಇಲ್ಲ. ಮೊನ್ನೆ ತಾನೇ ಮೆಟ್ರೋ ದರ ಹೆಚ್ಚಿಸಿದ್ರು, ಆಗಾಗ ಬಿಯರ್ ಬೆಲೆ ಹೆಚ್ಚಿಸ್ತಾರೆ. ಈಗ ಕರೆಂಟ್ ಶಾಕ್ ಕೊಡೋಕೆ ಸರ್ಕಾರ ಮುಂದಾಗಿದೆ. ಅದಕ್ಕೂ ಮುನ್ನ ಸಿದ್ದು ಸರ್ಕಾರ ಏನೆಲ್ಲ ಬೆಲೆ ಏರಿಕೆ ಮಾಡಿತ್ತು ಅಂತ ಕಣ್ತುಂಬ್ಕೊಂಡ್ಬಿಡಿ. ಆಸ್ತಿ ನೋಂದಣಿ ಶುಲ್ಕ 600% ಹೆಚ್ಚಾಯಿತು. ಬೆಂಗಳೂರು ಮೆಟ್ರೋ ದರ 46% ಏರಿಕೆಯಾಗಿದೆ. ಬಿಯರ್ ಬೆಲೆ 45% ಹೆಚ್ಚಾಗಿದ್ದಕ್ಕೆ ಕುಡುಕರಂತೂ ಕೆರಳಿದ್ದಾರೆ. ನೀರಿನ ಸುಂಕ 30%, ಆಸ್ತಿ ತೆರಿಗೆ 25% ಏರಿದೆ. ಹಾಲಿನ ಬೆಲೆ 15% ಹೆಚ್ಚಾದ್ರೆ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದ್ರು, ಗಂಡ ಹೈಕಳಿಗೆ 15% ಹೆಚ್ಚಿಸಿದ್ರು. ಸಿದ್ದು ಸರ್ಕಾರ ಬಂದ ಮೊದಲ ವಾರದಲ್ಲೇ ವಿದ್ಯುತ್ ದರ 14.5% ಏರಿದೆ. ವಾಹನ ನೋಂದಣಿ ಶುಲ್ಕ 10%, ಸರ್ಕಾರಿ ಕಾಲೇಜು ಶುಲ್ಕ ಹಾಗೂ ಎಲೆಕ್ಟ್ರಿಕ್ ವಾಹನ ತೆರಿಗೆ 10% ಹೆಚ್ಚಿದ್ರೆ ಆಸ್ಪತ್ರೆ ಸೇವಾ ಶುಲ್ಕ 5% ಹೆಚ್ಚಾಗಿದೆ. ಪ್ರತಿ ವರ್ಷ ಬೆಸ್ಕಾಂನಿಂದ ಬೆಲೆ ಏರಿಕೆ ಪ್ರಹಾರ. 4 ವರ್ಷ ಏರಿಕೆ ಆಗುತ್ತಲೇ ಇರುತ್ತೆ ದರ. ಆರ್ಥಿಕ ಸಂಕಷ್ಟದ ನೆಪವೊಡ್ಡಿ ಬೆಸ್ಕಾಂ, ಹೆಸ್ಕಾಂ, ಮೆಸ್ಕಾಂ, ಜೆಸ್ಕಾಂ, ಸೆಸ್ಕಾಂಗಳು ಯೂನಿಟ್ಗೆ 1 ರಿಂದ 1.5 ರೂಪಾಯಿ ದರ ಹೆಚ್ಚಳಕ್ಕೆ ಪ್ರಸ್ತಾವನೆ ಇಟ್ಟಿವೆ. 2024-25ರಲ್ಲಿ ₹1.15 ಏರಿಸಬೇಕಂತೆ. 2025-26ರಲ್ಲಿ 67 ಪೈಸೆ, 2026-27ರಲ್ಲಿ 75 ಪೈಸೆ, 2027-28ರಲ್ಲಿ 91 ಪೈಸೆ ದರ ಏರಿಕೆಗೆ ಪ್ರಸ್ತಾವ ಸಲ್ಲಿಸಲಾಗಿದೆ. ಅದೇನೋ ಅಂತಾರಲ್ಲ, ಕೋಳಿ ಕೇಳಿ ಮಸಾಲೆ ಅರದರಂತೆ. ಅದೇ ತರ ಬೆಲೆ ಏರಿಕೆ ಬಗ್ಗೆ ಬೆಸ್ಕಾಂ ಕಚೇರಿಯಲ್ಲಿ ಕುಂದುಕೊರತೆ ಸಭೆ ನಡೆಸಲಾಗಿದೆ. ದರ ಏರಿಸ್ತೀವಿ ಅಂದ್ರೆ ಜನರು ಬೇಡ ಅಂದಿರ್ತಾರೆ, ಆದ್ರೂ ಬೆಸ್ಕಾಂನವರು ಬೆಲೆ ಏರಿಸ್ತಾರೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸರಿ, ದುಡ್ಡು ಬಂದಿಲ್ಲ. ಈಗೇನು, ಸಿದ್ದರಾಮಯ್ಯ ಸರ್ಕಾರ ಹೊಸದೊಂದು ಶಾಕ್ ಕೊಡಲು ಸಿದ್ಧತೆ ಮಾಡ್ತಾ ಇದೆಯಂತೆ. ಪ್ರತಿನಿತ್ಯ ಬಳಸೋ ಕರೆಂಟ್ ದರ ಹೆಚ್ಚಿಸೋ ಸಾಧ್ಯತೆ ಇದ್ದು ಅದನ್ನು ಕಂಡು ಜನ ಸಿಟ್ಟಾಗಿದ್ದಾರೆ. ಯಾರಿಗೆ, ಹೇಗೆ, ಕರೆಂಟ್ ಫ್ರೀ ಅಲ್ವಾ ಅಂತ ಕೇಳ್ಬೋದು. ಎಲ್ಲ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಕರೆಂಟ್ ಶಾಕ್ ಕೊಡಲು ಮುಂದಾಗಿದೆ ಬೆಸ್ಕಾಂ. ಬೆಲೆ ಏರಿಕೆ ವಿರುದ್ಧ ಬೆಂಗಳೂರು ಜನರು ಗರಂ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದು ಬೆಲೆ ಏರಿಕೆಗಳ ಸರಮಾಲೆ ನಿಲ್ತಾನೆ ಇಲ್ಲ. ಮೊನ್ನೆ ತಾನೇ ಮೆಟ್ರೋ ದರ ಹೆಚ್ಚಿಸಿದ್ರು, ಆಗಾಗ ಬಿಯರ್ ಬೆಲೆ ಹೆಚ್ಚಿಸ್ತಾರೆ. ಈಗ ಕರೆಂಟ್ ಶಾಕ್ ಕೊಡೋಕೆ ಸರ್ಕಾರ ಮುಂದಾಗಿದೆ. ಅದಕ್ಕೂ ಮುನ್ನ ಸಿದ್ದು ಸರ್ಕಾರ ಏನೆಲ್ಲ ಬೆಲೆ ಏರಿಕೆ ಮಾಡಿತ್ತು ಅಂತ ಕಣ್ತುಂಬ್ಕೊಂಡ್ಬಿಡಿ. ಆಸ್ತಿ ನೋಂದಣಿ ಶುಲ್ಕ 600% ಹೆಚ್ಚಾಯಿತು. ಬೆಂಗಳೂರು ಮೆಟ್ರೋ ದರ 46% ಏರಿಕೆಯಾಗಿದೆ. ಬಿಯರ್ ಬೆಲೆ 45% ಹೆಚ್ಚಾಗಿದ್ದಕ್ಕೆ ಕುಡುಕರಂತೂ ಕೆರಳಿದ್ದಾರೆ. ನೀರಿನ ಸುಂಕ 30%, ಆಸ್ತಿ ತೆರಿಗೆ 25% ಏರಿದೆ. ಹಾಲಿನ ಬೆಲೆ 15% ಹೆಚ್ಚಾದ್ರೆ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದ್ರು, ಗಂಡ ಹೈಕಳಿಗೆ 15% ಹೆಚ್ಚಿಸಿದ್ರು. ಸಿದ್ದು ಸರ್ಕಾರ ಬಂದ ಮೊದಲ ವಾರದಲ್ಲೇ ವಿದ್ಯುತ್ ದರ 14.5% ಏರಿದೆ. ವಾಹನ ನೋಂದಣಿ ಶುಲ್ಕ 10%, ಸರ್ಕಾರಿ ಕಾಲೇಜು ಶುಲ್ಕ ಹಾಗೂ ಎಲೆಕ್ಟ್ರಿಕ್ ವಾಹನ ತೆರಿಗೆ 10% ಹೆಚ್ಚಿದ್ರೆ ಆಸ್ಪತ್ರೆ ಸೇವಾ ಶುಲ್ಕ 5% ಹೆಚ್ಚಾಗಿದೆ. ಪ್ರತಿ ವರ್ಷ ಬೆಸ್ಕಾಂನಿಂದ ಬೆಲೆ ಏರಿಕೆ ಪ್ರಹಾರ. 4 ವರ್ಷ ಏರಿಕೆ ಆಗುತ್ತಲೇ ಇರುತ್ತೆ ದರ. ಆರ್ಥಿಕ ಸಂಕಷ್ಟದ ನೆಪವೊಡ್ಡಿ ಬೆಸ್ಕಾಂ, ಹೆಸ್ಕಾಂ, ಮೆಸ್ಕಾಂ, ಜೆಸ್ಕಾಂ, ಸೆಸ್ಕಾಂಗಳು ಯೂನಿಟ್ಗೆ 1 ರಿಂದ 1.5 ರೂಪಾಯಿ ದರ ಹೆಚ್ಚಳಕ್ಕೆ ಪ್ರಸ್ತಾವನೆ ಇಟ್ಟಿವೆ. 2024-25ರಲ್ಲಿ ₹1.15 ಏರಿಸಬೇಕಂತೆ. 2025-26ರಲ್ಲಿ 67 ಪೈಸೆ, 2026-27ರಲ್ಲಿ 75 ಪೈಸೆ, 2027-28ರಲ್ಲಿ 91 ಪೈಸೆ ದರ ಏರಿಕೆಗೆ ಪ್ರಸ್ತಾವ ಸಲ್ಲಿಸಲಾಗಿದೆ. ಅದೇನೋ ಅಂತಾರಲ್ಲ, ಕೋಳಿ ಕೇಳಿ ಮಸಾಲೆ ಅರದರಂತೆ. ಅದೇ ತರ ಬೆಲೆ ಏರಿಕೆ ಬಗ್ಗೆ ಬೆಸ್ಕಾಂ ಕಚೇರಿಯಲ್ಲಿ ಕುಂದುಕೊರತೆ ಸಭೆ ನಡೆಸಲಾಗಿದೆ. ದರ ಏರಿಸ್ತೀವಿ ಅಂದ್ರೆ ಜನರು ಬೇಡ ಅಂದಿರ್ತಾರೆ, ಆದ್ರೂ ಬೆಸ್ಕಾಂನವರು ಬೆಲೆ ಏರಿಸ್ತಾರೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.